ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಪೂರ್ವಿಕಾ ಅಂತ. ಊರು ಸಕಲೇಶ್ಪುರ. ವಯಸ್ಸು 32 ವರ್ಷ ತುಂಬಿದೆ. ತೂಕ 74 ಕೆಜಿ. ಆಸೆ ರಾತ್ರಿ ಮಾಡಿಸಿಕೊಳ್ಳುವುದು. ತೂತು ಟೈಟ್ ಆಗಿ ಅರಳಿದೆ. ಗಂಡನ ಹೆಸರು ಬಂದು ಕಾಸಿನಾಥ್ ಸಿಂಧೆ ಅಂತ. ಬಣ್ಣ ಗೋಧಿ ಬಣ್ಣ. ಕಾಚ ರಾತ್ರಿ ಹಾಕುವುದಿಲ್ಲ. ಸ್ನೇಹಿತರೆ, ಇಷ್ಟು ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಕಷ್ಟದ ದಿನಗಳು ಹೀಗಿವೆ. ಆಸ್ತಿ ನೋಡಿ ಕೊರಳಿಗೆ ತಾಳಿ ಕಟ್ಟಿಸಿದರು. ಗಂಡನ ಮನಸ್ಥಿತಿಯ ಬಗ್ಗೆ ವಿಚಾರ ಮಾಡಲಿಲ್ಲ. ದಿನ ಕುಡಿದು ಜಗಳ ಆಡುವುದೇ ಗಂಡನ ಕಾಯಕ. ಮನೆಯ ಜವಾಬ್ದಾರಿ ಬಗ್ಗೆ ವಿಚಾರ ಕೂಡ ಇಲ್ಲ. ತೂತು ಒಣಗಿದೆ. ಗಂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಗಂಡನಿಗೆ ಗಂಡಸ್ತನ ತುಂಬಾನೇ ಕಡಿಮೆ ಇದೆ. ಕುಡಿಯುವ ಕಾರಣಕ್ಕೆ ಸಾಮಾನು ನಿಗುರುವುದಿಲ್ಲ. ಅತ್ತೆ ಮಾವ ಕೂಡ ನಮ್ಮಿಂದ ದೂರವಾಗಿ ಬಿಟ್ಟಿದ್ದಾರೆ. ನನಗೆ ಗೆಳೆಯ ಬೇಕು. ಬೇಗ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪೂರ್ವಿಕಾ ಅವರು ಅವರ ಗಂಡನ ಮನೆಯಲ್ಲಿ ಅನುಭವಿಸಿದ ನೋವಿನ ದಿನಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಗೆಳೆಯನ ಸುಖ ಹೀಗಿರಲಿ, ಬಣ್ಣ ಹೇಗೆ ಇರಲಿ, ಪ್ರೀತಿಸುವ ಮನಸ್ಸಿರಲಿ. ಹೆಣ್ಣಿಗೆ ಆತ್ಮಗೌರವದಿಂದ ನೋಡಬೇಕು. ತೂತಿಗೆ ಸುಖ ಕೊಡಲು ಗಟ್ಟಿಯಾದ ಗಂಡಸ್ತನ ಇರಲಿ. ಅರಳಿದ ತೂತಿಗೆ ರಸ ಚೆಲ್ಲಿ ಮಗು ಕುಡುವನಾಗಿರಬೇಕು. ಗೂಟದ ಜೊತೆ ತುಟಿಯ ನಗು ತುಂಬಾನೇ ಮುಖ್ಯ. ಕಾಲಕ್ಕೆ ತಕ್ಕಂತೆ ರೊಮ್ಯಾಂಟಿಕ್ ಆಗಿರಬೇಕು. ರಜೆ ಸಿಕ್ಕಾಗ ತೂತಿನ ಮುಸಿ ನೋಡುವುದೇ ನಿಮ್ಮ ಕೆಲಸ ಆಗಿರಬೇಕು. 40 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ದುಡ್ಡಿಗಾಗಿ ಪ್ರೀತಿ ಬೇಡ, ತೂತಿಗಾಗಿ ಪ್ರೀತಿ ಇರಲಿ. ಡೈಮಂಡ್ ನಕ್ಲಿಸ್ ಅಥವಾ ಪೆಂಡೆಂಟ್ ಪ್ರೀತಿ ಪಾತ್ರರಿಗೆ ಅಥವಾ ನಿಮಗಾಗಿ ಉತ್ತಮ ಕೊಡುಗೆ ನೀಡುತ್ತದೆ. ಅವರು ಪ್ರತಿಯೊಂದು ಸಂದರ್ಭಕ್ಕೂ ಸರಿಹೊಂದುವಂತೆ ವ್ಯಾಪಕ ಶ್ರೇಣಿಯ ವಿನ್ಯಾಸಗಳು ಮತ್ತು ಶೈಲಿಗಳಲ್ಲಿ ಮಾಡುತ್ತಾರೆ. ನಿಮ್ಮ ಆದ್ಯತೆಯ ಲೋಹದ ಪ್ರಕಾರ ಮತ್ತು ವಜ್ರದ ವಿಶೇಷ ಗುಣಗಳನ್ನು ಆಯ್ಕೆ ಮಾಡುವ ಮೂಲಕ ನಮ್ಮ ಆಭರಣಗಳನ್ನು ಕಸ್ಟಮೈಸ್ ಮಾಡಬಹುದು. ಅಂದರೆ ನೀವು ಬಯಸಿದ ನೆಕ್ಲೆಸ್ ಅಥವಾ ಪೆಂಡೆಂಟ್ ಅನ್ನು ನಾವು ಸುಲಭವಾಗಿ ರಚಿಸಬಹುದು. ಆದರೆ ಡೈಮಂಡ್ ನೆಕ್ಲೆಸ್ಗಳು ಮತ್ತು ಪೆಂಡೆಂಟ್ಗಳ ನಡುವಿನ ವ್ಯತ್ಯಾಸವನ್ನು ಈ ಲೇಖನದಲ್ಲಿ ನಾವು ಉತ್ತರವನ್ನು ಬಹಿರಂಗಪಡಿಸುತ್ತೇವೆ. ನೆಕ್ಲೆಸ್ ಎನ್ನುವುದು ಸಾಮಾನ್ಯವಾಗಿ ಲೋಹ ರತ್ನದ ಕಲ್ಲುಗಳು ಅಥವಾ ಮಣಿಗಳಿಂದ ಮಾಡಿದ ಸರಪಳಿಗಳಾಗಿದ್ದು ಕುತ್ತಿಗೆಯ ಸುತ್ತಲೂ ಅಲಂಕಾರಿತವಾಗಿ ಧರಿಸಲು ವಿನ್ಯಾಸಗೊಳಿಸಲಾಗಿದೆ. ಡೈಮಂಡ್ ನಕ್ಲಿಸ್ ಸಾಮಾನ್ಯ ಟೆನ್ನಿಸ್ ನೆಕ್ಲೆಸ್ ಅಥವಾ ವಜ್ರದ ಪೆಂಡೆಂಟ್ ಹೊಂದಿರುತ್ತದೆ. ಸರಪಳಿಯನ್ನು ಸೂಚಿಸುತ್ತದೆ. ವಜ್ರದ ಪೆಂಡೆಂಟ್ ನೆಕ್ಲೆಸ್ ಅನ್ನು ಅಲಂಕರಿಸಲು ಬಳಸುವ ಏಕೈಕ ಆಭರಣವಾಗಿದೆ. ಡೈಮಂಡ್ ಪೆಂಡೆಂಟ್ ನೆಕ್ಲೆಸ್ಗಳು ಸಾಮಾನ್ಯವಾಗಿ ಕೇಂದ್ರ ವಜ್ರಗಳನ್ನು ಒಳಗೊಂಡಿರುತ್ತವೆ. ಇದನ್ನು ಅಮೂಲ್ಯವಾದ ಲೋಹದಿಂದ ಮಾಡಿದ ಆಭರಣ ಸರಪಳಿಗಳಿಗೆ ಸಣ್ಣ ಲೋಪದಿಂದ ಜೋಡಿಸಲಾಗುತ್ತದೆ. ಡೈಮಂಡ್ ಪೆಂಡೆಂಟ್ಗಳು ವಿವಿಧ ಶೈಲಿಗಳು, ಆಕಾರಗಳು, ಗಾತ್ರಗಳಲ್ಲಿ ಬರುತ್ತವೆ ಮತ್ತು ಪ್ರತಿಯೊಂದು ಬಜೆಟ್ಗೆ ಸರಿಹೊಂದುವಂತೆ ಇರುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.